ವೀಕ್ಷಕರು ಎಪಿಸೋಡ್ನಲ್ಲಿ ನಾನು ನಿಮಗೆ ಜನವರಿಯಲ್ಲಿ ನಡೆಯುವಂತಹ JEE ಮೇನ್ 2020 ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ಅನುಕೂಲಕ್ಕಾಗಿ ಅಪ್ಡೇಟ್ ಮಾಡಿದ್ದು ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೀನಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋಣ ದಯವಿಟ್ಟು ಮರೆಯಬೇಡಿ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಒಂದು ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 2020ರಿಂದ JEE ಮೇನಲ್ಲಿ 3 ಪೇಪರ್ಸ್ ಇರುತ್ತೆ. ಒಂದು B.Tech ಆಗಿ ಸಪ್ರೇಟ್ ಪೇಪರ್ ಇರುತ್ತೆ, B ಆರ್ಕಿಟೆಕ್ಚರ್ಗೆ ಸಪ್ರೇಟ್ ಪೇಪರ್ ಇರುತ್ತೆ ಮತ್ತು B.planning ಆಗಿ ಸಪ್ರೇಟ್ ಪೇಪರ್ ಇರುತ್ತೆ. ಈಗ ನೋಡೋಣ ಈ ಒಂದು 3 ಪೇಪರಲ್ಲಿ ಸೆಕ್ಷನ್ಸ್ ಹೇಗಿರುತ್ತೆ ಅಂತ. B.Tech ಮತ್ತು B ಪೇಪರ್ನಲ್ಲಿ 3 ಸೆಕ್ಷನ್ಸ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಮ್ಯಾಥಮೆಟಿಕ್ಸ್. ಅದೇ ರೀತಿ B ಆರ್ಕಿಟೆಕ್ಚರ್ನಲ್ಲಿ ಸಹ 3 ಸೆಕ್ಷನ್ ಇರುತ್ತೆ, ಡ್ರಾಯಿಂಗ್, ಮ್ಯಾಥಮೆಟಿಕ್ಸ್ ಹಾಗೂ ಆಪ್ಟಿಟ್ಯೂಡ್ ಸೆಕ್ಷನ್ ಅಂತ. ಇಲ್ಲಿ ಎಲ್ಲವೂ ಆನ್ಲೈನ್ ಸೆಕ್ಷನ್ನಲ್ಲಿ ಅಂದರೆ ಆನ್ಲೈನ್ ಮೋಡಲ್ಲಿ ತೆಗೆದುಕೊಂಡ್ರೆ ಡ್ರಾಯಿಂಗ್ ಸೆಕ್ಷನ್ ಮಾತ್ರ ಇಲ್ಲಿ ಆಫ್ಲೈನ್ ಮೋಡ್ ಇರುತ್ತೆ. ಅದೇ ರೀತಿ B.planningನಲ್ಲಿ ನಾವು ನೋಡಿದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್, ಆಪ್ಟಿಟ್ಯೂಡ್ ಹಾಗೂ ಪ್ಲಾನಿಂಗ್ ಬೇಸ್ಡ್ ಕ್ವಶನ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ನಾವು ನೋಡಿದ್ರೆ ಇಲ್ಲಿ B ಮತ್ತು B.Tech ಪರೀಕ್ಷೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ 75 ಪ್ರಶ್ನೆಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ ಮತ್ತು B.archiನಲ್ಲಿ 77 ಕ್ವಶನ್ಸ್ ಇರುತ್ತೆ ಹಾಗೂ B.planningನಲ್ಲಿ ನಿಮಗೆ 100 ಪ್ರಶ್ನೆಗಳಿರುತ್ತೆ. ಈ ವರ್ಷದಿಂದ ಇಲ್ಲಿ JEE ಮೇನ್ ಪೇಪರ್ನಲ್ಲಿ ಕ್ವಶನ್ ಪೇಪರ್ನಲ್ಲಿ ಬದಲಾವಣೆ ಆಗಿದ್ದು ಇಲ್ಲಿ 25 ಪ್ರಶ್ನೆಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ JEE ಮೇನ್ B ಮತ್ತು B.Techಗೆ ಸಂಬಂಧಿಸಿದ ಹಾಗೆ ನೋಡಿದ್ರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು 20 ಪ್ರಶ್ನೆಗಳು MCQಸ್ನಲ್ಲಿ ಮೇಲೆ ಇರುತ್ತೆ ಮತ್ತು ಆಮೇಲೆ 5 ಪ್ರಶ್ನೆಗಳು ನ್ಯೂಮೆರಿಕಲ್ ವ್ಯಾಲ್ಯೂನ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ಅನುಕೂಲಕ್ಕಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಸ್ಯಾಂಪಲ್ ಕ್ವಶನ್ಸ್ನ ಬಿಟ್ಟಿದೆ ನ್ಯೂಮೆರಿಕಲ್ ಸೆಕ್ಷನ್ ಮೇಲೆ. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ JEE.NTA.nic.in ಅಂತ ಈ ರೀತಿ URLನಲ್ಲಿ ಟೈಪ್ ಮಾಡಿ ನೀವು ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಆಗ್ತೀರಾ. ಸೊ ಹೋಮ್ ಪೇಜ್ನಲ್ಲಿ ನೀವು ನೋಡ್ಬೋದು ಅಲ್ಲಿ ಸ್ಯಾಂಪಲ್ ಕ್ವಶನ್ ಫಾರ್ ಸೆಕ್ಷನ್ ಆನ್ ನ್ಯೂಮೆರಿಕಲ್ ವ್ಯಾಲ್ಯೂ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇದು ವಿಡಿಯೋನ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗಲಿ. ಮತ್ತು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋಣ ದಯವಿಟ್ಟು ಮರೆಯಬೇಡಿ. ಕ್ವಿಕ್ ಅಪ್ಡೇಟ್ಗಾಗಿ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.